ಆರಾಧನೆ 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 ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ ಮಹಿಮೆ ಸಿಂಹಾಸನನೇ ಆರಾಧನೆ ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ ಮಹಿಮೆ ಸಿಂಹಾಸನನೇ ಆರಾಧನೆ 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 ಆಕಾಶವು ನಿನ್ನ ಸಿಂಹಾಸನ ಭೂಮಿ ನಿನ್ ಪಾದಪೀಠ ಓ ಆಕಾಶವು ನಿನ್ನ ಸಿಂಹಾಸನ ಭೂಮಿ ನಿನ್ ಪಾದಪೀಠ ನೀನೇ ರಾಜನು ನೀನೇ ರಾಜನು ನೀನೇ ರಾಜನು ನೀನೇ ರಾಜನು ಅಬ್ರಾಮನ ದೇವರಿಗೆ ಆರಾಧನೆ ಇಸ್ಸಾಕನ ದೇವರಿಗೆ ಆರಾಧನೆ ಅಬ್ರಾಮನ ದೇವರಿಗೆ ಆರಾಧನೆ ಇಸ್ಸಾಕನ ದೇವರಿಗೆ ಆರಾಧನೆ 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 ನನ್ ಕೋಟೆಯು ನೀನೆ ನನ್ನಾಶ್ರಯ ನೀನೆ ನನ್ ರಕ್ಷಣ ದುರ್ಗ ಓ ನನ್ ಕೋಟೆಯು ನೀನೆ ನನ್ನಾಶ್ರಯ ನೀನೆ ನನ್ ರಕ್ಷಣ ದುರ್ಗ ನೀನೇ ರಾಜನು ನೀನೇ ರಾಜನು ನೀನೇ ರಾಜನು ನೀನೇ ರಾಜನು ಇಸ್ರಾಯೇಲ ದೇವರಿಗೆ ಆರಾಧನೆ ಒಳ್ಳೆ ಕುರುಬನಿಗೆ ಆರಾಧನೆ ಇಸ್ರಾಯೇಲ ದೇವರಿಗೆ ಆರಾಧನೆ ಒಳ್ಳೆ ಕುರುಬನಿಗೆ ಆರಾಧನೆ 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 ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ ಮಹಿಮೆ ಸಿಂಹಾಸನನೇ ಆರಾಧನೆ ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ ಮಹಿಮೆ ಸಿಂಹಾಸನನೇ ಆರಾಧನೆ 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 ನನ್ನ ಪ್ರಸ್ತಾಪ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 32ನೇ ವಚನವನ್ನ ನಾನು ಆಧಾರವಾಗಿಟ್ಟುಕೊಂಡು ಈಗಾಗಲೇ 4 ಸಂದೇಶಗಳನ್ನ ನಾನು ನೀಡಿದ್ದೇನೆ. ಮುಂದುವರಿದು ಈ ದಿನ 5ನೆಯ ಸಂದೇಶವನ್ನ ನಿಮ್ಮ ಮುಂದೆ ಹಂಚಲು ನಾನು ಪ್ರೀತಿ ಪೂರ್ವಕವಾಗಿ ನಿಮ್ಮ ಬಳಿಗೆ ನಾನು ಬಂದಿದ್ದೇನೆ. ಕರ್ತನು ತಾನೇ ಈ ಸಮಯವನ್ನ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿಕೊಟ್ಟು ನಮಗೆ ಆಗುವಂತ ಎಲ್ಲ ಬೇಸರಿಕೆಗಳಿಂದ ಬಳಲಿಕೆಗಳಿಂದ ನಮ್ಮನ್ನು ತಪ್ಪಿಸಿ ಈ ಒಂದು ಸಾಧನದ ಮೂಲಕವಾಗಿ ನಾವೆಲ್ಲರೂ ಕೂಡ ಕರ್ತನ ಜೀವವುಳ್ಳ ವಾಕ್ಯಗಳನ್ನ ಕಲಿತು ನಾವು ಕರ್ತನ ಮುಂದೆ ಉಪಯುಕ್ತವಾದಂತಹ ಪಾತ್ರಗಳಾಗಿ ಉಪಯೋಗವಾಗುವಾಗೆ ಕರ್ತನು ತಾನೇ ಎಲ್ಲರನ್ನು ನಡೆಸಲಿ ಎಂಬುದಾಗಿ ನಾನು ನನ್ನ ಕರ್ತನನ್ನ ನಾನು ಕೇಳಿಕೊಳ್ಳುವಂತವನಾಗಿದ್ದೇನೆ. ನನ್ನ ಪ್ರಿಯ ದೇವಜನರೇ, ಈ ದಿನಮಾನಗಳು ಕಠಿಣವಾಗಿದೆ, ಈ ದಿನಮಾನಗಳು ಬಹಳ ಕಷ್ಟಕರವಾಗಿದೆ ಎಂಬತಕ್ಕಂಥ ಸಂದೇಶವನ್ನ ಈಗಾಗಲೇ ನಾವು ಅನೇಕ ಸುವಾರ್ತಿಕರ ಮುಖಾಂತರವಾಗಿ ನಾವು ಕೇಳಿರುತ್ತೇವೆ, ಹೇಳುತ್ತಾ ಇದ್ದೇವೆ. ಆದಾಗ್ಯೂ ಕೂಡ ಲೋಕವು ಬಹಳ ಕಠಿಣವಾದಂತಹ ಪರಿಸ್ಥಿತಿಯಲ್ಲೇ ಇದೆ. ದೇವರು ತಾನೇ ಈ ಲೋಕದ ಮೇಲೆ ಬರಬೇಕಾಗಿದ್ದಂತಹ ಕೇಡುಗಳನ್ನ ಆತನು ತಪ್ಪಿಸಕ್ತನಾಗಿರುವುದರಿಂದ ಯಾಕೆ ಆತನು ಕೇಡುಗಳನ್ನ ತಪ್ಪಿಸಿ ಆತನು ತನ್ನ ಬರೋಣವನ್ನ ಮುಂದೂಡ್ತಾ ಇದ್ದಾನೆ ಎಂಬುದಾಗಿ ನಾವು ದೀರ್ಘವಾಗಿ ಆಲೋಚನೆ ಮಾಡುವಾಗ ಮತ್ತೆ ಅದೇ ಕರ್ತನು
ನಮ್ಮ ಮೇಲಿಟ್ಟಂತ ಪ್ರೀತಿ. ನಮ್ಮ ಮೂಲಕವಾಗಿ ಕರ್ತನು ಉಳಿದಂತ ಎಲ್ಲಾ ದುಷ್ಟ ಜನರನ್ನ ಆತನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಆದರೆ ಈ ಲೋಕದ ಜನರು, ಆ ದುಷ್ಟ ಜನರು, ಅವ್ರು ಏನ್ ಮಾಡ್ತಾ ಇದ್ದಾರೆ? ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರುವಂತದ್ದು ನಮ್ಮ ಪುಣ್ಯ ಕಾರ್ಯಗಳು, ನಮ್ಮ ಪುಣ್ಯ ಕಾರ್ಯಗಳ ಫಲ ಎಂಬುದಾಗಿ ಅವರು ನೆನೆಸುವಂತವರಾಗಿದ್ದಾರೆ. ಅವರು ನೆನೆಸುವ ರೀತಿಯಲ್ಲಿ ಅದು ಸಾಧ್ಯವಿಲ್ಲ. ಬದಲಿಗೆ ನಮ್ಮಂತಹ ವಿಶ್ವಾಸಿಗಳು ಮಾಡುವಂತಹ ಪ್ರಾರ್ಥನೆ, ನಮ್ಮ ಮೇಲೆ ದೇವರಿಟ್ಟಿರ್ತಕ್ಕಂಥ ಕರುಣೆಯ ನಿಮಿತ್ತವಾಗಿ ದೇವರು ತಾನು ಬರುವಂತಹ ದಿನಗಳನ್ನ ನೋಡುವಂತವನಾಗಿದ್ದಾನೆ. ಒಂದು ವೇಳೆ ದೇವರು ಮನಸ್ಸು ಮಾಡಿದರೆ ಈ ಕ್ಷಣವೇ ಈ ಲೋಕವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬಹುದು. ಆದರೆ ದೇವರ ಚಿತ್ತ ಅದಲ್ಲ. ದೇವರ ಚಿತ್ತ ಏನು? ನಂಬಿದಂತ ಪ್ರತಿಯೊಬ್ಬರು ಕೂಡ ದೇವರ ಬಳಿಗೆ ಬರುವುದು ಮಾತ್ರವಲ್ಲ, ನಂಬದೇ ಇರ್ತಕ್ಕಂಥವರು ಕೂಡ ಸತ್ಯವೇದದ ಸಾರಾಂಶಗಳು ತಿಳಿಯಲ್ಪಡಬೇಕು. ಒಬ್ಬೊಬ್ಬರು ಕೂಡ ತ್ವರೆಯಾಗಿ ದೇವರ ಬಳಿಗೆ ಬಂದು ಅವರೆಲ್ಲರೂ ಕೂಡ ದೇವರ ಮಕ್ಕಳಾಗಬೇಕೆಂಬುದು ದೇವರ ದೊಡ್ಡ ಆಲೋಚನೆ ಆಗಿದೆ. ಆ ದೊಡ್ಡ ಆಲೋಚನೆಗೆ ನಾವುಗಳು ಕೂಡ ಈ ದಿನ ಸಾಕ್ಷಿಗಳಾಗಿ ನಾವು ದೇವರ ವಾಕ್ಯವನ್ನ ನಾವು ಎಲ್ಲರಿಗೂ ತಿಳಿಸುವಂತಹ ಅಂಗಿನವರಾಗಿದ್ದೇವೆ. ಹಾಗಾಗಿ ನನ್ನ ಪ್ರಸ್ತಾಪ ಆ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 32ನೇ ವಚನ ಬರುವಾಗ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಲೋಟನ ಹೆಂಡತಿಯನ್ನ ಜ್ಞಾಪಕಕ್ಕೆ ತಂದುಕೊಳ್ಳಿರಿ ಎಂಬುದಾಗಿ, ನೆನಪಿಗೆ ತಂದುಕೊಳ್ಳಿರಿ. ಆ ಲೋಟನ ಹೆಂಡತಿಯನ್ನ ಯಾಕೆ ನಾವು ನೆನಪಿಗೆ ತಂದುಕೊಳ್ಳಬೇಕೆಂಬತಕ್ಕಂಥ ವಿಷಯದಲ್ಲಿ ಅನೇಕ ಸಂಗತಿಗಳನ್ನ ನಾನು ಮುಂದೆ ಈಗಾಗಲೇ ನಾವು ತಿಳಿಸಿಕೊಟ್ಟಿದ್ದೇನೆ. ನಾವು ಮುಂದುವರೆದ ಭಾಗವನ್ನು ನೋಡುವಾಗ ಈ ಲೋಕದ ಸಂಗತಿಗಳು ಬಹಳ ಕಠಿಣವಾಗಿರುವುದರಿಂದ ಲೋಕದ ಜನರು ಕೂಡ ಕಠಿಣವಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ನೋಡ್ರಿ, ಕಳೆದ ಅನೇಕ ದಿನಗಳ ಹಿಂದೆ ಒಂದು ಟೆರರಿಸ್ಟ್ಗಳ ಒಂದು ಅಟ್ಯಾಕ್ ಆಗ್ತದೆ. ಆ ಟೆರರಿಸ್ಟ್ಗಳು ಬಂದು ನಿರ್ದಯವಾಗಿ ಅಮಾಯಕ ಜನರನ್ನ ಕೊಲ್ಲುವಂತ ಒಂದು ಸನ್ನಿವೇಶವನ್ನ ನಾವು ಈಗಾಗಲೇ ಟಿವಿ ಮಾಧ್ಯಮದ ಮೂಲಕವಾಗಿ ಮತ್ತು ಮೊಬೈಲ್ ಮಾಧ್ಯಮದ ಮೂಲಕವಾಗಿ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಎಂತ ಒಂದು ಘೋರವಾದಂತ ಸನ್ನಿವೇಶ ಆಗಿದೆ. ಆದರೆ ನಾವು ನೋಡ್ತೇವೆ, ನಾವು ಪ್ರಪಂಚದ ಎಲ್ಲಾ ದಿಕ್ಕುಗಳಿಂದಲೂ ಕೂಡ ಏನ್ ಮಾಡ್ತಾ ಇದ್ದಾರೆ? ಆ ಟೆರರಿಸ್ಟ್ ಗಳನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು, ಅವರನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕೆಂಬುದಾಗಿ ಎಲ್ಲರೂ ಕೂಡ ಬಯಸುವಂತವರಾಗಿದ್ದಾರೆ. ಆದರೆ ನಮ್ಮ ಸಭೆಗಳಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ಬೇರೆಯದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಏನು? ನನ್ನ ತಂದೆಯೇ, ದಯಮಾಡಿ ಆ ಒಂದು ಉಗ್ರರನ್ನು ಕೂಡ ನೀನು ಕರುಣಿಸಿ, ಅವರಿಗಿರ್ತಕ್ಕಂಥ ದುಷ್ಟ ಹೃದಯಗಳನ್ನ ತೆಗೆದುಹಾಕಿ ಅವರು ಕೂಡ ತ್ವರೆಯಾಗಿ ನಿಮ್ಮ ಬಳಿಗೆ ಬರುವಂತೆ ಕೃಪೆ ಮಾಡಿರಿ. ಅವರು ಮಾಡಿರುವಂತಹ ದುಷ್ಕಾರ್ಯಗಳ ನಿಮಿತ್ತವಾಗಿ ಅವರು ಪಶ್ಚಾತ್ತಾಪ ಪಟ್ಟು ನಿಮ್ಮ ಬಳಿಗೆ ಬರಲಿಕ್ಕಾಗುವ ಹಾಗೆ ಅವಕಾಶವನ್ನು ಮಾಡಿಕೊಡಿ ಎಂಬುದಾಗಿ ಎಲ್ಲರೂ ಕೂಡ ಸಭೆಯಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ನೋಡ್ರಿ, ಲೋಕದ ಜನರಿಗೂ ನಮಗೂ ಎಷ್ಟು ವ್ಯತ್ಯಾಸ ಇದೆ ಎಂಬುದು ಈಗ ನಮ್ಗೆ ಅರ್ಥವಾಗ್ತಾ ಇದೆ. ಲೋಕದ ಜನರ ಉದ್ದೇಶ ಏನು? ಅವರು ಮಾಡಿದಂತ ಆ ದುಷ್ಕೃತ್ಯಕ್ಕೆ ತಕ್ಕ ಹಾಗೆ ಅವರಿಗೆ ದಂಡನೆ ಆಗಬೇಕು. ಅಂತಿಂತ ದಂಡನೆಯಲ್ಲ, ಅವರನ್ನ ಸರ್ವನಾಶ ಮಾಡಬೇಕೆಂಬುದು ಲೋಕದ ಉದ್ದೇಶ. ಆದರೆ ನಮ್ಮ ಆಲೋಚನೆ ಏನು? ಆ ಕಠಿಣವಾಗಿರ್ತಕ್ಕಂಥ ಹೃದಯವುಳ್ಳ ಮನುಷ್ಯರು ಕೂಡ ಮನಮರುಗಿ ತಮ್ಮ ತಪ್ಪಿನ ನಿಮಿತ್ತವಾಗಿ ಅವರು ಕೂಡ ಸಂಪೂರ್ಣವಾಗಿ ತಮ್ಮನ್ನ ತಾವು ಪರಿಶೋಧಿಸಿಕೊಂಡವರಾಗಿ ಕರ್ತನ ಬಳಿಗೆ ಬರಬೇಕೆಂಬುದೇ ನಮ್ಮ ಉದ್ದೇಶವಾಗಿದೆ. ಇದು ಕೂಡ ಒಂದು ದೊಡ್ಡ ಸುವಾರ್ತೆ ಆಗಿದೆ ಪ್ರಿಯರೇ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಲೋಟನ ಹೆಂಡತಿಯನ್ನ ಯಾಕೆ ನಾವು ನೆನಪಿಗೆ ತಂದುಕೊಳ್ಳಬೇಕೆಂಬುದಾಗಿ ನೋಡುವಾಗ, ಪ್ರತಿನಿತ್ಯವೂ ಕೂಡ ನಾವು ಮುಂಜಾನೆ ಕರ್ತನನ್ನ ಸಂಧಿಸಿ ನಾವು ಆ ದಿನವನ್ನ ಪ್ರಾರಂಭಿಸುವಾಗ, ಸೂರ್ಯೋದಯಕ್ಕಿಂತ ಮುಂಚೆ ನಾವು ಎದ್ದು ಕರ್ತನನ್ನ ಸಂಧಿಸುವಾಗ ಆ ದಿನದ ಎಲ್ಲ ಕೇಡುಗಳಿಗೋಸ್ಕರ, ಆಪತ್ತುಗಳಿಗೋಸ್ಕರ, ವಿಪತ್ತುಗಳಿಗೋಸ್ಕರ, ಸಮಸ್ಯೆಗಳಿಗೋಸ್ಕರ ನಾವು ಕರ್ತನ ಮುಂದೆ ಮೊಣಕಾಲೂರಿ ನಾವು ಬೇಡುವಂತವರಾಗಿರುತ್ತೇವೆ. ಮಾತ್ರವಲ್ಲದೆ ಆ ದಿನವನ್ನು ನಾವು ಸಂತೋಷವಾಗಿ ನಾವು ಕಳೆಯಲಿಕ್ಕಾಗುವ ಹಾಗೆ ಕರ್ತನ ಸಹಾಯವನ್ನು ನಾವು ಬೇಡಿಕೊಳ್ಳುವಂತವರಾಗಿದ್ದೇವೆ. ಕರ್ತನ ಸಹಾಯವನ್ನ ಬೇಡಿಕೊಂಡಂತ ನಾವು
ಲೋಕಕ್ಕೆ ಬಂದಾಗ ಲೋಕದವರಾಗಿ ನಾವು ಜೀವಿಸಲು ಪ್ರಯತ್ನ ಪಡುವಂತವರಾಗಿರ್ತೇವೆ. ನೋಡ್ರಿ, ನಾವು ಸಭೆಗೆ ಹೋಗ್ತೇವೆ, ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹೀಗಿದ್ದರೂ ಕೂಡ ನಮಗೆ ಯಾಕೆ ಶೋಧನೆಗಳು ಬರ್ತವೆ? ಯಾಕೆ ನಾವು ಕರ್ತನಿಂದ ನಾವು ನಿರೀಕ್ಷಿಸಿದಂತ ಫಲವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಹೇಳುವಾಗ ನಾವು ಕೂಡ ಒಂದು ರೀತಿಯಲ್ಲಿ ನಾವು ಲೋಕಕ್ಕೆ ಸಂಪೂರ್ಣವಾಗಿ ಅಲ್ಲದಿದ್ದರೂ ಸ್ವಲ್ಪ ಪ್ರಮಾಣದಲ್ಲಿ ನಾವು ಲೋಕದ ಕಡೆಗೆ ನಾವು ಜಾರುವಂತವರಾಗಿರ್ತೇವೆ. ಹಾಗಾಗಿ ನಮ್ಮ ಪ್ರಾರ್ಥನೆಗಳು ದೇವರಿಗೆ 100% ಮುಟ್ಟಲಿಲ್ಲ. ಹಾಗಾಗಿ ದೇವರು ನಮಗೆ ಕೊಡಬೇಕಾದಂತ ಆಶೀರ್ವಾದವನ್ನ 100% ಹೊಂದಲು ನಾವು ಸಾಧ್ಯವಾಗಲಿಲ್ಲ. ಈ ದಿನಗಳಲ್ಲಿಯೂ ಕೂಡ ನಾವು 2 ಮನಸ್ಸುಳ್ಳವರಾಗಿದ್ದೇವೆ. ನಾವು ವಿಶ್ವಾಸಿಗಳೇ, ನಾವು ದೇವರನ್ನು ಅರಿತವರೇ, ದೇವರ ಮಕ್ಕಳೇ ಆಗಿದ್ದಾಗ್ಯೂ ಕೂಡ ನಾವು ಕರ್ತನಿಗೆ ಅನೇಕ ಸಾರಿ ನಾವು ಎಷ್ಟು ವಿರುದ್ಧವಾಗಿ ನಾವು ಜೀವಿಸಲಿಲ್ಲ. ಮುಂಜಾನೆಯಿಂದ ಸಾಯಂಕಾಲದವರೆಗೆ ನಾವು ನಮ್ಮ ಜೀವಿತದಲ್ಲಿ ಮಾಡುವಂತಹ ಕಾರ್ಯಗಳಲ್ಲಿ ನಾವು ಎಷ್ಟೋ ರೀತಿಯಲ್ಲಿ ನಾವು ಕರ್ತನಿಗೆ ವಿರುದ್ಧವಾಗಿ ನಾವು ಜೀವಿಸಲಿಲ್ಲವೋ? ತನ್ನೇ ತಾನೇ ನಾವು ನೆನಪಿಗೆ ತಂದುಕೊಂಡವರಾಗಿ ನಮ್ಮನ್ನ ನಾವು ಪರಿಶೋಧಿಸಿಕೊಳ್ಳಬೇಕಾದರೆ ನಾವು ದೌಟನ ಹೆಂಡತಿಗೆ ಆದಂತಹ ಪರಿಸ್ಥಿತಿಯನ್ನ ನಾವು ನೆನಪಿಗೆ ತಂದುಕೊಳ್ಳಬೇಕು. ಆ ನೆನಪಿಗೆ ತಂದುಕೊಂಡಾಗ ನಾವು ನಮ್ಮನ್ನ ಪರಿಶೋಧನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ನಾವು ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಒಂದು ಸುಂದರವಾದ ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಒಂದು ವಾಕ್ಯವನ್ನು ನೋಡ್ತೇವೆ. ಯಾವ ಆಳಾದರೂ 2 ಯಜಮಾನರಿಗೆ ಸೇವೆ ಮಾಡಲಾರನು. ನೋಡ್ರಿ, ಈ ಲೋಕದಲ್ಲಿ ಯಾವ ಆಳಾದರೂ ಕೂಡ 2 ಯಜಮಾನರಿಗೆ ಆತನು ಸೇವೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಆತನು ಒಬ್ಬನನ್ನ ದ್ವೇಷ ಮಾಡಿ ಮತ್ತೊಬ್ಬನನ್ನು ಪ್ರೀತಿಸುವನು, ಒಬ್ಬನನ್ನ ನಾವು ದ್ವೇಷ ಮಾಡಿ ಮತ್ತೊಬ್ಬನನ್ನ ಪ್ರೀತಿಸಬೇಕಾಗ್ತದೆ. ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರರಿ ಎಂದನು. ನಾವು ನೋಡ್ತೇವೆ ಇಲ್ಲಿ ದೇವರು ತಾನೇ ತನ್ನ ಶಿಷ್ಯರಿಗೆ ಹೇಳಿದಂತ ಮಾತು, ನೀವು ಈ ಲೋಕದಲ್ಲಿ ದೇವರನ್ನು ಧನವನ್ನು ನೀವು ಒಟ್ಟಿಗೆ ಸೇವಿಸಲಾರರಿ. ದೇವರ ವಾಕ್ಯ ಇರ್ತದೆ, ನೀವು ದೇವರ ಪಂಕ್ತಿಯಲ್ಲಿ ಮತ್ತು ದೆವ್ವಗಳ ಪಂಕ್ತಿಯಲ್ಲಿ 2ರಲ್ಲೂ ಊಟ ಮಾಡಲಾರಿರಿ. ಎಲ್ಲ ಗೊತ್ತಿದೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಸೈತಾನನನ್ನು ಮತ್ತು ಸೃಷ್ಟಿಕರ್ತನಾದ ನನ್ನ ಯೇಸು ಕ್ರಿಸ್ತನನ್ನು ಇಬ್ಬರನ್ನು ನಾವು ಒಟ್ಟಿಗೆ ಸೇವಿಸಲಿಕ್ಕೆ ನಾವು ಸಾಧ್ಯವಿಲ್ಲ. ಯಾವಾಗಲೂ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಯೇಸು ಕ್ರಿಸ್ತನನ್ನು ನಾವು ಆತುಕೊಂಡಿದ್ದೇವೆ. ಆತನ ಮೂಲಕವಾಗಿ ನಾವು ಎಲ್ಲಾ ಕಾರ್ಯಗಳನ್ನ ಮಾಡುವಂತವರಾಗಿದ್ದೇವೆ. ಈ ಲೋಕದ ಜನರು ಅವಿಶ್ವಾಸಿಗಳು ಏನ್ ಮಾಡ್ತಾ ಇದ್ದಾರೆ? ಸೈತಾನನನ್ನು ಮೆಚ್ಚಿಕೊಂಡವರಾಗಿ ಆತನ ಮೂಲಕವಾಗಿ ಕಾರ್ಯಗಳನ್ನ ಮಾಡ್ತಾ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶ್ವಾಸಿಗಳು ಮತ್ತು ಅವಿಶ್ವಾಸಿಗಳು ಈ ಇಬ್ಬರ ನಡುವೆ ನಡೆಯುವಂತಹ ಎಲ್ಲಾ ಕಾರ್ಯಗಳನ್ನ ನಾವು ಗಮನಿಸುವಾಗ ಯಾವ ಕಾರ್ಯಗಳು ನಮಗೆ ಕೈ ಹಿಡಿಯುವಂತ ಕಾರ್ಯಗಳಾಗಿವೆ, ಯಾವ ಕಾರ್ಯಗಳು ನಮ್ಮನ್ನ ದೇವರ ಬಳಿಗೆ ನಡೆಸುವಂತದ್ದಾಗಿದೆ ಎಂಬುದನ್ನು ನಾವು ಆಲೋಚನೆ ಮಾಡ್ಕೊಳ್ಬೇಕಾಗಿದೆ. ಪ್ರಿಯರೇ, ನಾವು ವಿಶ್ವಾಸಿಗಳಾಗಿದ್ದಾಗ್ಯೂ ಕೂಡ ನಾವು ಎಷ್ಟು ಜನರು ನಾವು ಧನವನ್ನ ಬಿಟ್ಟು ದೇವರ ಹಿಂದೆ ನಾವು 100ಕ್ಕೆ 100 ಹೋಗ್ತಾ ಇದ್ದೇವೆ. ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ಹಾಗಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ದೇವರನ್ನು ಧನವನ್ನು 2ರನ್ನು ಕೂಡ ಒಟ್ಟಿಗೆ ನೀವು ಸೇವಿಸಲಾರಿರಿ ಎಂಬುದಾಗಿ. ಹೇಗೆ ನಾವು ಒಬ್ಬ ಸೇವಕನು 2 ದಣಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅದೇ ಪ್ರಕಾರವಾಗಿ ನಾವು ಈ ಲೋಕದಲ್ಲಿ ದೇವರನ್ನು ಮತ್ತು ಧನವನ್ನು ಒಟ್ಟಿಗೆ ನಾವು ಸೇವಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ದೇವರನ್ನ ಸೇವಿಸುವಾಗ ದೇವರು ನಮಗೆ ಬೇಕಾದಂತ ಎಲ್ಲಾ ಧನಗಳನ್ನ ಆತನು ನಮಗೆ ಅರ್ಪಿಸಿಕೊಡುವಂತವನಾಗಿದ್ದಾನೆ ಎಂಬತಕ್ಕಂತ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ನಾವು ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರ್ಬೇಕಾದಾಗ ಸ್ವಲ್ಪ ಮಟ್ಟಿಗೆ ನಾವೇನ್ ಮಾಡ್ತಾ ಇದ್ದೇವೆ? ನಾವು ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ಕೂಡ ನಾವು ಜೀವಿಸ್ತಾ ಇದ್ದೇವೆ. ನಾವು ಸಭೆಗೆ ಹೋಗ್ತೇವೆ, ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಸಭೆಯಲ್ಲಿ ನಾವು ಎಲ್ಲಾ ಕಾರ್ಯ ನಾವು ಪಾಲು ತೆಗೆದುಕೊಳ್ತೇವೆ,
ರೊಟ್ಟಿ ಪಾತ್ರೆ ನಾವು ತೆಗೆದುಕೊಳ್ತೇವೆ. ಹೀಗಿದ್ದಾಗ್ಯೂ ಕೂಡ ನಾವು ಮತ್ತೆ ಲೋಕಕ್ಕೆ ಬಂದಾಗ ಲೋಕದ ಪದ್ಧತಿಯ ಪ್ರಕಾರವಾಗಿ ನಾವು ಆಲೋಚಿಸಿಕೊಳ್ಳುವಂತವರಾಗಿದ್ದೇವೆ, ಯೋಚನೆ ಮಾಡುವಂತವರಾಗಿದ್ದೇವೆ, ಲೋಕಕ್ಕೆ ನಾವು ಹತ್ತಿರವಾಗುವಂತವರಾಗಿದ್ದೇವೆ. ಯಾಕೆ ನಾವು ದೇವರಿಂದ ನಾವು ಕಷ್ಟಗಳನ್ನ, ಸಂಕಟಗಳನ್ನ ನಾವು ಈ ದಿನ ನೋಡ್ತೇವೆ ಎಂಬುದಾಗಿ ನೋಡುವಾಗ ದೇವರನ್ನ ನಾವು 100ಕ್ಕೆ 100ರಷ್ಟು ನಾವು ಸೇವಿಸಲಿಲ್ಲ. ದೇವರ ಬಳಿಗೆ ನಾವು 100ಕ್ಕೆ 100ರಷ್ಟು ಬರಲಿಲ್ಲ. ಆದ್ದರಿಂದಲೇ ನಾವು ಇಲ್ಲದೇ ಇರ್ತಕ್ಕಂಥ ಅನೇಕ ಕಷ್ಟಗಳನ್ನ, ನಷ್ಟಗಳನ್ನ ನಾವು ಹೊಂದುತ್ತಾ ಇದ್ದೇವೆ ಪ್ರಿಯರೇ. ಹಾಗಾಗಿ ನಾವು ಈ ಲೋಟನ ಹೆಂಡತಿಯನ್ನ ನಾವು ನೆನಪಿಗೆ ತಂದುಕೊಂಡಾಗ, ಲೋಟನ ಹೆಂಡತಿ ಈ ಲೋಕದ ಈ ಪ್ರಾಪಂಚಿಕವಾದ ಜೀವಿತಕ್ಕೆ ಆಕೆ ಸಾದೃಶ್ಯರಾಗಿದ್ದಾಳೆ. ಈ ಲೋಕದ ಸಂಗತಿಗಳೇ ನಮ್ಮನ್ನ ಮುಳುಗಿಸುವಂತದ್ದಾಗಿರ್ತವೆ. ಈ ಲೋಕದ ಸಂಗತಿಗಳು ನಮಗೆ ದುಃಖ ತರುವಂತದ್ದಾಗಿರ್ತವೆ. ಈ ಲೋಕವು ಕೊಡುವಂತಹ ಸಂತೋಷ ಅದು ಶಾಶ್ವತವಾದ ಸಂತೋಷವಲ್ಲ. ಈ ಲೋಕವು ಕೊಡುವಂತಹ ಸಮಾಧಾನ ಅದು ಕ್ಷಣಿಕವಾದ ಸಮಾಧಾನ. ಈ ಲೋಕದ ಎಲ್ಲಾ ಸಂಗತಿಗಳು ಕೂಡ ಕ್ಷಣಿಕವಾದಂತವೇ ಆಗಿರ್ತವೆ. ಆದರೆ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಕೊಡುವಂತಹ ಸಮಾಧಾನ ಅದು ಶಾಶ್ವತವಾದ ಸಮಾಧಾನ. ಆತನು ಕೊಡುವಂತಹ ಸಂತೋಷ ಅದು ಶಾಶ್ವತವಾದ ಸಂತೋಷ. ಆ ಶಾಶ್ವತವಾದಂತಹ ಸಂತೋಷದಲ್ಲಿ, ಸಮಾಧಾನದಲ್ಲಿ ನಾವು ಸೇರಬೇಕಾದರೆ ಕರ್ತನ ಮಗನಾಗಿ, ಕರ್ತನ ಮಗಳಾಗಿ 100ಕ್ಕೆ 100ರಷ್ಟು ನಾವು ಕರ್ತನನ್ನೇ ಆತುಕೊಂಡು ಜೀವಿಸಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಒಂದು ಸಾರಿ ಯೇಸು ಕ್ರಿಸ್ತನ ಶಿಷ್ಯರು ಯೇಸು ಕ್ರಿಸ್ತನನ್ನ ಕುರಿತು ದೇವರ ರಾಜ್ಯ ಎಲ್ಲಿಯದೆ ಎಂಬುದಾಗಿ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ಅವರು ದೇವರ ರಾಜ್ಯ ಎಲ್ಲಿಯದೆ ಎಂಬುದಾಗಿ ಹೇಳುವಾಗ ಆತನು ಹೇಳುವಂತಹ ಮಾತನ್ನು ನಾವು ಅದೇ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನ ನೋಡುವಂತವರಾಗಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ, ದೇವರು ಶಿಷ್ಯರು ದೇವರ ರಾಜ್ಯವು ಯಾವುದು ಮತ್ತು ಯಾವಾಗ ಮತ್ತು ಎಲ್ಲಿ ಎಂಬುದಾಗಿ ಕೇಳುವಾಗ ಆತನು ಕೊಟ್ಟಂತ ಉತ್ತರ, ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ ಅಂತ ತಿಳಿದುಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. ಹಾಗಾದರೆ ದೇವರ ರಾಜ್ಯ ಎಲ್ಲಿದೆ? ದೇವರ ರಾಜ್ಯ ನಮ್ಮ ಹೃದಯದಲ್ಲಿ ಇದೆ. ನಾವು ಯಾವಾಗ ದೇವರನ್ನ ನಾವು ನಮ್ಮ ಸ್ವಂತ ರಕ್ಷಕರನ್ನಾಗಿ ನಮ್ಮ ಹೃದಯದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿಕೊಳ್ಳುತ್ತೇವೋ, ಯಾವಾಗ ನಾವು ನಮ್ಮ ದೇವರನ್ನ ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಳ್ಳುತ್ತೇವೋ, ಆಗ ಆಗ ದೇವರ ರಾಜ್ಯವು ನಮ್ಮಲ್ಲಿಯೇ ಇರುವಂತದ್ದಾಗಿದೆ. ನೋಡಿ, ಆ ಒಂದು 12 ಜನ ಶಿಷ್ಯರು ಕರ್ತನಾದಂತ ಯೇಸು ಕ್ರಿಸ್ತನ ಒಟ್ಟಿಗೆ ಇದ್ದರು. ಆತನ ಜೀವವುಳ್ಳ ವಾಕ್ಯಗಳನ್ನ ಕೇಳುತ್ತಾ ಇದ್ದರು. ಆದಾಗ್ಯೂ ಕೂಡ ಅವರ ಆತ್ಮಿಕವಾದ ಕಣ್ಣುಗಳು ತೆರೆದಿರಲಿಲ್ಲ. ಅವರು ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ಮಾತ್ರ ಕರ್ತನಾದಂತ ಯೇಸು ಕ್ರಿಸ್ತನ ಒಟ್ಟಿಗೆ ಅವ್ರಿಗೆ ಜೀವಿಸ್ತಾ ಇದ್ರು. ಅವ್ರಿಗೆ ಯಾವಾಗ ಆತ್ಮಿಕವಾದ ಕಣ್ಣುಗಳು ತೆರೆದಂತೆ ನೋಡುವಾಗ, ಅಪೊಸ್ತಲರ ಕೃತ್ಯಕ್ಕೆ ನಾವು ಬರುವಾಗ, ಯಾವಾಗ ಅವ್ರಿಗೆ ಅಭಿಷೇಕ ಆಯ್ತೋ, ಯಾವಾಗ ಅವರಿಗೆ ಪವಿತ್ರಾತ್ಮನು ಇಳಿದು ಬಂದನೋ, ಆವಾಗ ಅವರಿಗೆ ಸಂಪೂರ್ಣವಾಗಿ ಕರ್ತನಾದಂತ ಯೇಸು ಕ್ರಿಸ್ತನ ಅನುಭವ ಉಂಟಾಯಿತು. ಆ ಅನುಭವವನ್ನ ಪಡ್ಕೊಂಡ ನಂತರ ಅವ್ರು ಏನ್ ಮಾಡ್ತಾರೆ? ಅವರು ಹಿಂತಿರುಗಿ ನೋಡಲಿಲ್ಲ. ನನ್ನ ಪ್ರಿಯ ದೇವ ಜನರೇ, ಈ ರಾತ್ರಿ ವೇಳೆ ನಾವು ಕೂಡ ನಮ್ಮಲ್ಲೇ ದೇವರ ರಾಜ್ಯವನ್ನು ನಾವು ಹೊಂದಿಕೊಂಡಿದ್ದೇವೆ. ದೇವರ ರಾಜ್ಯವು ನಮ್ಮಲ್ಲೇ ಇರುವುದರಿಂದ ನಾವು ದೇವರ ಮಗನಾಗಿ, ಮಗಳಾಗಿ ಜೀವಿಸಬೇಕೆಂಬುದನ್ನ ಸತ್ಯವೇದ ಬಯಸುವಂತದ್ದಾಗಿದೆ. ದೇವರ ರಾಜ್ಯವು ನಮ್ಮಲ್ಲೇ ಇರುವಾಗ ದೇವರ ರಾಜ್ಯಕ್ಕೋಸ್ಕರ ನಾವು ತವಕಪಟ್ಟು ಜೀವಿಸಬೇಕೆಂಬುದಾಗಿ ಸತ್ಯವೇದ ಬಯಸುವಾಗ, ನಾವು ದೇವರನ್ನ ಬಿಟ್ಟು ಹೇಗೆ ಜೀವಿಸಬೇಕೆಂಬತಕ್ಕಂಥ ಆಲೋಚನೆ ಉಳ್ಳವರಾಗಿ ನಾವು ದೇವರನ್ನೇ ಹೊಂದಿಕೊಂಡು ಜೀವಿಸಬೇಕೆಂಬುದಾಗಿ ನಾವು ಈ ರಾತ್ರಿ ವೇಳೆಯ ಸಂದೇಶದಲ್ಲಿ ನಾವು ತಿಳ್ಕೊಳ್ಳಬೇಕಾಗಿದೆ ಪ್ರಿಯರೇ. ಹಾಗಾಗಿ ನಾವು ನೋಡ್ತೇವೆ, ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದನ್ನು ನಾವು ಒಂದು ಸ್ವಲ್ಪ ಹೊತ್ತು ನಾವು ಆಲೋಚನೆ ಮಾಡೋಣ. ನಾವು ಈ ಲೋಕದಲ್ಲಿ ವಿಶ್ವಾಸಿಗಳೇ ಆಗಿದ್ದೇವೆ, ಪ್ರಾರ್ಥನೆ ವೀರರೇ ಆಗಿದ್ದೇವೆ, ದೇವರ ಮಕ್ಕಳೇ ಆಗಿದ್ದೇವೆ. ಆದಾಗ್ಯೂ ಕೂಡ ಸೈತಾನನು ನಮ್ಮಲ್ಲಿ ಯಾವ ಯಾವ ದುಷ್ಕಾರ್ಯಗಳನ್ನ ಮಾಡಿಸುವಂತವನಾಗಿದ್ದಾನೆ ಎಂಬುದಾಗಿ ನೋಡುವಾಗ ನಾವು ಅದೇ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದ 9ನೇ ವಚನದಿಂದ 14ನೇ ವಚನಕ್ಕೆ ನಾವು ಓದುವಾಗ ನಮಗೆ ಅರ್ಥವಾಗ್ತದೆ. ಅಲ್ಲಿ ನಾವು ಇಬ್ಬರು ವ್ಯಕ್ತಿಗಳನ್ನ ನೋಡ್ತೇವೆ. ನಾವು ಇಬ್ಬರು ವ್ಯಕ್ತಿಗಳು ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು,
ಮತ್ತೊಬ್ಬನು ಸುಂಕದವನು. ನೋಡ್ರಿ, ನಾವು ನೋಡ್ತೇವೆ ಫರಿಸಾಯನಿಗೆ ಆ ದೇವರ ಸತ್ಯವೇದದ ಧರ್ಮಶಾಸ್ತ್ರದ ಪರಿಚಯವಿದೆ. ಆತನಿಗೆ ಧರ್ಮಶಾಸ್ತ್ರ ಏನ್ ಹೇಳ್ತದೆ ಎಂಬುದಾಗಿ ಗೊತ್ತಿದೆ. ಆ ಧರ್ಮಶಾಸ್ತ್ರದ ಪ್ರಕಾರವಾಗಿ ತಾನು ಜೀವಿಸ್ಬೇಕೆಂಬತಕ್ಕಂಥದ್ದು ಗೊತ್ತಿದೆ. ಆತನು ಪ್ರಾರ್ಥನೆ ಮಾಡುವಾಗ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನು ಏನ್ ಮಾಡ್ತಾ ಇದ್ದಾನೆ ಈಗ? ದೇವಾಲಯದಲ್ಲಿ ಆತನು ಪ್ರಾರ್ಥನೆ ಮಾಡುವಾಗ ತನ್ನ ಪಕ್ಕದಲ್ಲೇ ಇದ್ದಂತಹ ಸುಂಕದವನನ್ನ ಕುರಿತು ಅವನು ಏನ್ ಮಾಡ್ತಾ ಈಗ, ಸ್ವಾಮಿ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ. ಅರ್ಥ ಏನು? ಅವನು ಸುಲ್ಕೊಳ್ತಾ ಇಲ್ಲ, ಅನ್ಯಾಯ ಮಾಡ್ತಾ ಇಲ್ಲ, ಆಧಾರವನ್ನು ಕೂಡ ಆತನು ಮಾಡ್ತಾ ಇಲ್ಲ. ಜೊತೆಗೆ ಆತ ಏನ್ ಮಾಡ್ತಾ ಇದ್ದಾನೆ? ಈ ಸುಂಕದವನಂತೆಯೂ ಅಲ್ಲ. ಅಂದ್ರೆ ಏನು? ಈ ಸುಂಕದವನಿಗೆ ಯಾವ ದೇವರ ಧರ್ಮಶಾಸ್ತ್ರ ಇಲ್ಲ. ಹೇಗೆ ಅವನಿಗೆ ನಿಮ್ಮನ್ನ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಗೊತ್ತಿಲ್ಲ. ಇವನಂತೆಯೂ ಕೂಡ ನಾನಲ್ಲ, ಮತ್ತು ನಾನು ಉಳಿದ ಜನರಂತೆಯೂ ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ಮತ್ತು ವಾರಕ್ಕೆ 2 ಆವರ್ತಿ ನಾನು ಉಪವಾಸ ಮಾಡ್ತೇನೆ. ಇದರಿಂದ ನನಗೆ ಏನ್ ಅರ್ಥ ಆಗ್ತದೆ? ನಮಗೆ ಆತನು ಉಪವಾಸ ಮಾಡುವನಾದ್ರಿಂದ ಧರ್ಮಶಾಸ್ತ್ರವನ್ನು ಆತನು ಚಂದಾಗಿ ತಿಳ್ಕೊಂಡವನಾಗಿದ್ದನು. ಧರ್ಮಶಾಸ್ತ್ರದ ಅರಿವು ಅವನಿಗಿತ್ತು. ಹೀಗೆ ಆತನ ಮಾಡ್ತಾನೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಾನು ದಶಮಾಂಶವನ್ನು ಕೊಡುವಂತವನಾಗಿದ್ದೇನೆ. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರವಾಗಿ ದಶಮಾಂಶ ಕೊಡುವಂಥದ್ದು ಜೀವಿತದ ಒಂದು ಭಾಗ. ಆ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ, ನನ್ನನ್ನು ನೀನು ಕರುಣಿಸಿ ಎಂಬುದಾಗಿ ಆತನು ಜೋರಾಗಿ ಕೂಗಿಕೊಂಡನು. ನೋಡ್ರಿ, ಆತನು ಇಷ್ಟೆಲ್ಲಾ ಕಾರ್ಯಗಳನ್ನ ಮಾಡಿದಾಗ್ಯೂ ಕೂಡ ಆತನು ನೀತಿವಂತನ ಎಂಬುದಾಗಿ ಅನ್ಸ್ಕೊಳ್ಳ ಇಲ್ಲ. ಯಾಕೆ ಎಂಬುದಾಗಿ ಹೇಳುವಾಗ ಆತನ ಪ್ರಾರ್ಥನೆ ದೇವರಿಗೆ ಮುಟ್ಟಲಿಲ್ಲ. ಆತನ ಪ್ರಾರ್ಥನೆ ದೇವರಿಗೆ ಆತನು ಸರಿ ಕಾಣಲಿಲ್ಲ. ಆದ್ರೆ ನೋಡ್ರಿ, ಆ ಸುಂಕದವನು ಆತನು ಮಾಡ್ತಾ ಇರ್ತ ಪ್ರಾರ್ಥನೆ ನೋಡುವಾಗ ಆತನು ದೂರದಲ್ಲಿ ನಿಂತು ಎದೆ ಬಡಿಕೊಳ್ತಾ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಲು ಕೂಡ ಆತನಿಗೆ ಶಕ್ತಿ ಇಲ್ಲದವನಾಗಿ, ನನ್ನ ದೇವರೇ, ನನ್ನ ಕರ್ತನೇ, ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಲಿಕ್ಕೂ ನನ್ನಲ್ಲಿ ಶಕ್ತಿ ಇಲ್ಲಪ್ಪ, ನನ್ನನ್ನ ಕರುಣಿಸಿ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡಿದನು. ನನ್ನ ಪ್ರಿಯ ದೇವಜನರೇ, ಈಗ ನಮ್ಗೆ ಅರ್ಥ ಆಗ್ತಾ ಇದೆ ಯಾರು ನೀತಿವಂತರಾಗಿ ಹೋದರೆ ಎಂಬುದಾಗಿ ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಅಷ್ಟೆಲ್ಲವನ್ನ ಮಾಡಿದಂತಹ ಫರಿಸಾಯನು ನೀತಿವಂತನಾಗಿ ಆತನು ಎಣಿಸಲ್ಪಡಲಿಲ್ಲ. ಬದಲಿಗೆ ಆತನು ನೀತಿವಂತನಾಗಿ ಆತನು ಹೋಗಬೇಕಾಯಿತು. ಯಾವ ಪ್ರಾರ್ಥನೆ ಮಾಡ್ಲಿಕ್ಕೆ ಗೊತ್ತಿಲ್ವೋ, ಯಾವ ಆ ಒಂದು ದಶಮಾಂಶನು ಕೊಡ್ಲಿಕ್ಕೆ ಶಕ್ತಿ ಇಲ್ಲವೋ, ಉಪವಾಸ ಮಾಡ್ಲಿಕ್ಕೆ ಗೊತ್ತಿಲ್ಲವೋ ಅಂತ ಒಬ್ಬ ಸುಂಕದವನೆಂಬುದಾಗಿ ಹೇಳುವಾಗ ಯಾವ ಲೆಕ್ಕಕ್ಕೂ ಗಣನೆಗೂ ಆತನು ಬಾರದವನು. ಅಂತ ಯಾವ ಲೆಕ್ಕಕ್ಕೂ ಗಣನೆಗೂ ಬಾರದಂತ ಒಬ್ಬ ಸುಂಕದವನು ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟನೆಂಬುದಾಗಿ ನಮಗೆ ಸತ್ಯವೇದ ತಿಳಿಸುವಂತದ್ದಾಗಿದೆ. ನನ್ನ ಪ್ರಿಯರೇ, ಹಾಗಾಗಿ ಲೋಕದಲ್ಲಿ ನಾವು ಜೀವಿಸುವಾಗ ಉದ್ದುದ್ದವಾದಂತಹ ಪ್ರಾರ್ಥನೆ ಮಾಡುವಂಥದ್ದು, ನಾವು ಎಲ್ಲಾ ಕಾರ್ಯಗಳ ದೇವರ ಮುಂದೆ, ನಾವು ಜನರ ಮುಂದೆ ನಾವು ತೋರ್ಪಡಿಸಿಕೊಳ್ಳುವಂಥದ್ದು, ಇದ್ಯಾವುದನ್ನು ಕೂಡ ದೇವರು ಗಮನಿಸುವಂತವನಲ್ಲ, ದೇವರು ನೋಡುವಂತವನೇ ಅಲ್ಲ. ನಾವು ದೇವರಿಗೋಸ್ಕರ ನಾವು ಉಪಯುಕ್ತವಾದಂತಹ ಪಾತ್ರೆಗಳಾಗಿ ನಾವು ಹೇಗೆ ಜೀವಿಸ್ತೇವೆ ಎಂಬುದನ್ನು ಆತನು ನಮ್ಮಿಂದ ಆತನು ತಿಳುಕೊಳ್ಳುವಂತವನಾಗಿದ್ದಾನೆ. ಆತನು ನಮ್ಮ ಹೃದಯಗಳನ್ನೇ ಆತನು ಶೋಧಿಸುವಂತವನಾಗಿದ್ದಾನೆ. ಹಾಗಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ದೇವರ ಮಗನಾಗಿ ನಾವು ಜೀವಿಸಬೇಕು. ಇಲ್ಲ ಅಂದ್ರೆ ನಾವು ಮಾಡುವಂತ ಯಾವ ಕಾರ್ಯಗಳು ಕೂಡ ದೇವರ ಮುಂದೆ ನೀತಿಯ ಕಾರ್ಯಗಳೆಂಬುದಾಗಿ ಎಣಿಸಲ್ಪಡುವುದಿಲ್ಲ. ಅದು ಕೇವಲ ಲೋಟನ ಹೆಂಡತಿಯ ಕಾರ್ಯಗಳೆಂಬುದಾಗಿ ಅವು ಎಣಿಸಲ್ಪಡುವಂತದ್ದಾಗಿದೆ. ಲೋಟನ ಹೆಂಡತಿಯು ಲೋಕದ ಪದ್ಧತಿಯ ಪ್ರಕಾರವಾಗಿ ಆಕೆ ಜೀವಿಸ್ತಾ ಇದ್ದಳು. ಅವಳ ಹೃದಯದಲ್ಲಿ ಲೋಕವು ತುಂಬಿ ಹೋಗಿತ್ತು. ಎಲ್ಲಿ ನನ್ನಲ್ಲಿರುವಂತಹ ಎಲ್ಲಾ ಕಾರ್ಯಗಳು ಕಳೆದು ಹೋಗ್ತಿರುವಂತಕ್ಕಂಥ ಆಲೋಚನೆಯಲ್ಲಿ ಅವಳು ದುಃಖಕ್ರಾಂತರಾಗಿದ್ದಳು. ಆಕೆ ಈ ಲೋಕಕ್ಕೆ ಹತ್ತಿರವಾಗಿದ್ದಳು. ಅಷ್ಟೇ ಏಕೆ, ಅವಳು ಈ ಲೋಕಕ್ಕೆ ಸಾದೃಶ್ಯ ಆಗಿದ್ದಾಳೆ. ಈ ಲೋಕದ ಎಲ್ಲ ಸಂಗತಿಗಳು ಆಕೆಯನ್ನ ಸೆಳಿತಾ ಇದ್ವು. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಇವೆಲ್ಲವೂ ಕೂಡ
ಆಕೆಯಲ್ಲಿ ಉದುವಾಗಿದ್ದವು. ಇದರ ನಿಮಿತ್ತವಾಗಿ ಆಕೆ ಗಮ್ಯತೆಯನ್ನ ಕಾಣ್ಲಿಕ್ಕೆ ಸಾಧ್ಯವಾಗಲಿಲ್ಲ ಪ್ರಿಯರೇ. ಲೋಟನೇನೋ ಆತನು ಸ್ವಲ್ಪ ಮಟ್ಟಿಗೆ ಆತನು ಆತ್ಮಿಕನಾಗಿದ್ದನು. ಆತನು ಆತ್ಮಿಕನಾಗಿದ್ದಾಗಿಯೂ ಕೂಡ ಆತನ ಆತ್ಮಿಕತೆ ಆತನ ಹೆಂಡತಿಯನ್ನ ಆತನ ಮಕ್ಕಳನ್ನ ಗಮ್ಯತೆಗೆ ನಡೆಸಲಿಕ್ಕೆ ಸಾಧ್ಯವಾಗಲಿಲ್ಲ ಪ್ರಿಯರೇ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಅದೇ ಪ್ರಕಾರವಾಗಿ ನೀವು ಜೀವಿಸುವಂತದ್ದಾದರೆ ನಾವು ಕೂಡ ಲೋಟನ ಹೆಂಡತಿಗಿಂತಲೂ ಹೆಚ್ಚಾದಂತಹ ದಂಡನೆಯನ್ನು ನಾವು ಪಡಕೊಳ್ಳುವಂತವರಾಗಿರ್ತೇವೆ. ನಾವು ಕೆಂಡಗಳನ್ನ ನಮ್ಮ ತಲೆಯ ಮೇಲೆ ಸುರಿಸಿಕೊಳ್ಳುವಂತರಾಗಿರ್ತೇವೆ. ಹಾಗಾಗಿ ನಾವು ನೋಡ್ತೇವೆ, ಲೋಕದ ಆದಿಯಿಂದಲೂ ಕೂಡ ಪ್ರಾಪಂಚಿಕವಾಗಿ ಜೀವಿಸಿದಂತಹ ಜನರನ್ನ ನಾವು ನೋಡುವಾಗ ಅವರೆಲ್ಲರೂ ಕೂಡ ಪ್ರಾಪಂಚಿಕವಾಗಿ ಜೀವಿಸಿದ್ರು, ಗತಿಸಿ ಹೋದರು. ಯಾವ ಗಮ್ಯತೆಯನ್ನು ಅವರು ಕಾಣಲಿಲ್ಲ. ನಾವು ನೋಡ್ತೇವೆ ಅರಣ್ಯ ಕಾಂಡಗಳ ಪುಸ್ತಕದಲ್ಲಿ ನೋಡುವಾಗ 13ನೇ ಅಧ್ಯಾಯ 27ನೇ ವರ್ಷಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, 13ನೇ ಅಧ್ಯಾಯವನ್ನು ನೋಡುವಾಗ ಅಲ್ಲಿ ಮೋಶೆ ಮತ್ತು ಆರೋನ್ ಏನ್ ಮಾಡ್ತಾರೆ, ಈಗ ಅವರು ಅರಣ್ಯ ಪ್ರಯಾಣದಲ್ಲಿ ಅವ್ರು ಹೋಗ್ತಾ ಇರ್ಬೇಕಾದಾಗ ಇನ್ನೇನು ಅವರ ಅರಣ್ಯ ಪ್ರಯಾಣ ಮುಗಿತಾ ಇದೆ. ಕೇವಲ ಬರೀ 40 ದಿನಗಳ ಪ್ರಯಾಣ ಅಷ್ಟೇ ಅದು. ದೇವರು ತಾನೇ ಅವರ ಮುಂದೆ ಆತನು ಮೇಘ ಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ಆತನ ಅವರನ್ನು ನಡೆಸ್ತಾ ಇದ್ದಾನೆ. ಹೀಗಿದ್ದಾಗ್ಯೂ ಕೂಡ ಅವರಿಗಿದ್ದಂತ ಮನುಷ್ಯ ಸ್ವಭಾವದ ಗುಣಗಳು ಅವ್ರು ಬಿಡಲಿಲ್ಲ. ದೇವರ ಅದ್ಭುತಗಳನ್ನ, ದೇವರು ಮಾಡಿದಂತ ಆಶ್ಚರ್ಯಕರವಾದ ಸಂಗತಿಗಳನ್ನ ಅವರು ಕಣ್ಣಾರೆ ನೋಡಿದರು. ಕಣ್ಣಾರೆ ನೋಡಿದಾಗ್ಯೂ ಕೂಡ ಅವರು ದೇವರನ್ನ ನಂಬುವುದರಲ್ಲಿ ಅವರು ಎರಡು ಮನಸ್ಸುಳ್ಳವರಾಗಿದ್ದರು. ಅವರು ಪೂರ್ಣ ಪ್ರಮಾಣದಲ್ಲಿ ದೇವರನ್ನು ಅವರು ನಂಬಲೇ ಇಲ್ಲ. ನೋಡಿ, ನಾವು ನೋಡ್ತೇವೆ, ಈಗ ಅವರು ಪ್ರಯಾಣ ಮಾಡ್ತಾ ಹೋಗ್ತಾ ಇರ್ಬೇಕಾದಾಗ ಆತನು ಅವರಿಗೆ ಆ ಬಂಡೆಯನ್ನ ಸೀಳಿ ಸಿಹಿ ನೀರನ್ನ ಕೊಟ್ಟನು. ಕೆಂಪು ಸಮುದ್ರವನ್ನ ಭೇದಿಸಿ ಅವರು ಒಣನೆಲದಲ್ಲಿ ಹೋಗುವಂತೆ ಆತನು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟನು. ಅವರಿಗೆ ಇಷ್ಟ ಪದಾರ್ಥವಾದಂತಹ ಮಾಂಸ ಭೋಜನವನ್ನು ಕೊಟ್ಟನು. ಇದೆಷ್ಟೆಲ್ಲವನ್ನ ಕೊಟ್ಟಾಗ್ಯೂ ಕೂಡ ಅವರಲ್ಲಿ ಅಪನಂಬಿಕೆ ತುಂಬಿತ್ತು. ನನ್ನ ಪ್ರಿಯ ದೇವ ಜನರೇ, ಈ ದಿನಗಳಲ್ಲಿಯೂ ಕುಟುಂಬಗಳಲ್ಲಿ, ಸಭೆಗಳಲ್ಲಿ ನಾವು ಯೋಚನೆ ಮಾಡುವಾಗ ಎಲ್ಲಾ ಇದ್ದಾಗ್ಯೂ ಕೂಡ ನಾವು ಕೂಡ ಅಪನಂಬಿಗಸ್ಥರಾಗಿ ನಾವು ಜೀವಿಸುವಂತ ಎಷ್ಟೋ ಸಂದರ್ಭಗಳನ್ನು ನಾವು ಕುಟುಂಬಗಳಲ್ಲಿ ನೋಡುವಂತವರಾಗಿದ್ದೇವೆ. ಕುಟುಂಬಗಳಲ್ಲಿ ಕಲಹ. ಯಾಕೆ ಕುಟುಂಬಗಳಲ್ಲಿ ಕಲಹ? ಕುಟುಂಬಗಳಲ್ಲಿ ಗಂಡನು ಹೆಂಡತಿಯನ್ನ ಗೌರವಿಸದೇ ಇರ್ತಕ್ಕಂಥ ಒಂದು ಸನ್ನಿವೇಶ, ಹೆಂಡತಿಯು ಗಂಡನನ್ನ ಗೌರವಿಸದೇ ಇರ್ತಕ್ಕಂಥ ಒಂದು ಸನ್ನಿವೇಶ. ಒಂದು ವೇಳೆ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿ ಜೀವಿಸುವಾಗ ಮಕ್ಕಳು ಸೈತಾನನಿಗೆ ತಮ್ಮನ್ನ ಒಪ್ಪಿಸಿಕೊಡುವಂತ ಒಂದು ಸನ್ನಿವೇಶ ಹೀಗೆ ನಾವು ನೋಡ್ತೇವೆ. ಈ ರೀತಿಯಾಗಿ ಮನೆಯಲ್ಲೇ ಕೂಡ ನಾವು ಎರಡೆರಡು ರೀತಿಯಲ್ಲಿ ನಾವು ಜೀವಿಸುವಂತಹ ಪರಿಸ್ಥಿತಿಯನ್ನು ನೋಡುವಂತವರಾಗಿದ್ದೇವೆ. ಹಾಗಾಗಿ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಕೂಡ, ಎಷ್ಟೇ ಮೊರೆ ಇಟ್ಟರೂ ಕೂಡ ನಾವು ನೀತಿವಂತರಾಗಿ ನಾವು ಮೊರೆ ಹಿಡಿದ ಹೊರತು ಕರ್ತನು ನಮ್ಮ ಮೊರೆಗಳನ್ನ ಕೇಳುವುದಿಲ್ಲ. ಒಂದು ವೇಳೆ ನಾವು ಕುಟುಂಬದಲ್ಲಿ ನಾವು ಸಮಾಧಾನವನ್ನ, ಶಾಂತಿಯನ್ನು ನಾವು ಬಯಸುವಾಗ ನಾವು ಕುಟುಂಬಸ್ಥರಾಗಿ ಗಂಡ ಹೆಂಡತಿ ಮಕ್ಕಳು ಒಟ್ಟಾಗಿ ಕೂತುಕೊಂಡು ನಾವು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರು ಬಯಸುವಂತವನಾಗಿದ್ದಾನೆ. ನಾವು ನೋಡ್ತೇವೆ, ನಾವು ಆ ಅರಣ್ಯ ಪ್ರಯಾಣದಲ್ಲಿ ಅವರು ಎಲ್ಲವನ್ನ ಪಡ್ಕೊಂಡಾಗಿ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಆ ವಾಗ್ದತ್ತವಾದ ದೇಶವನ್ನು ಅವರು ನೋಡ್ಲಿಕ್ಕೆ ಅವ್ರಿಗೆ ಅವಕಾಶವಿದೆ. ಮೋಶೆ ಏನ್ ಮಾಡ್ತಿದ್ದಾನೆ, ಈಗ ಆತನು 12 ಕುಲಗಳಿಗೆ ಒಬ್ಬೊಬ್ಬರಂತೆ 12 ಜನರನ್ನ ಆರಿಸ್ಕೊಂಡು ಅವನೇನ್ ಮಾಡ್ತಿದ್ದಾನೆ, ಈಗ ಆ ಒಂದು ವಾಗ್ದತ್ತ ದೇಶವಾಗಿರ್ತಕ್ಕಂಥ ಕಾನಾನ್ ದೇಶವನ್ನ ನೀವು ಸುತ್ತಿ ಅಲ್ಲಿನ ವರದಿಯನ್ನು ತಗೊಂಡು ಬನ್ರಿ. ಆ ದೇಶ ಹೇಗಿದೆ? ಸಾರವುಳ್ಳ ದೇಶವೋ, ನಿಸ್ಸಾರವಾಗಿರ್ತಕ್ಕಂಥ ದೇಶವೋ, ಫಲವತ್ತಾಗಿರ್ತಕ್ಕಂಥ ಭೂಮಿ ಇದೆಯೋ, ಅಲ್ಲಿ ಬೆಳೀತಕ್ಕಂಥ ಫಲಗಳು ಹೇಗಿದೆ, ಅಲ್ಲಿನ ಜನರು ಹೇಗಿದ್ದಾರೆ, ಇದೆಲ್ಲವನ್ನ ನೀವು ಏನ್ ಮಾಡ್ಬೇಕು, ನೀವು ಅಲ್ಲಿ ಹೋಗಿ ವರದಿ ತಗೊಂಡು ಬನ್ರಿ. ಯಾಕೆ ಎಂಬುದಾಗಿ ಹೇಳುವಾಗ ನೋಡ್ರಿ, ಆ ಒಂದು ದೇಶವನ್ನ ಮೋಶೆಯು ಕೂಡ ನೋಡಿರ್ಲಿಲ್ಲ. ಆ ದೇಶ ಅಷ್ಟು ಉತ್ಕೃಷ್ಟವಾಗಿದೆ ಅಂತಕ್ಕಂಥ ಸತ್ಯ ಅವನು ಕೂಡ ಗೊತ್ತಿರ್ಲಿಲ್ಲ. ಆದ್ದರಿಂದ ನೋಡ್ರಿ, ದೇವರು ನಮ್ಮನ್ನ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಬೇಕಾದಂತಹ ಎಲ್ಲಾ ಮೇಲುಗಳನ್ನ ನಮಗೆ ಕೊಟ್ಟಿದ್ದಾನೆ. ಆ ಮೇಲುಗಳನ್ನ ನಾವು ಅರ್ಥ ಮಾಡಿಕೊಳ್ಳದೆ ನಾವು ಗುಣಗುಟ್ಟುವಂತವರಾಗಿದ್ದೇವೆ.
ದೇವರಿಗೆ ವಿರುದ್ಧವಾಗಿ ನಾವು ಜೀವಿಸುವಂತವರಾಗಿದ್ದೇವೆ. ನೋಡ್ರಿ, ಆ 12 ಜನರನ್ನ ಆತನು ಆ ದೇಶವನ್ನ ನೋಡ್ಕೊಂಡು ಬನ್ನಿ ಎಂಬುದಾಗಿ ಅವನು ವರದಿಯನ್ನ ತರಿಸೋದಕ್ಕೋಸ್ಕರ ಅವನು ಅಲ್ಲಿಗೆ ಕಳಿಸ್ತನು. ಆ 12 ಜನರಲ್ಲಿ 12 ಜನರು ಹೋಗ್ತಾರೆ. 12 ಜನರು ಹೋಗಿ ಆ ದೇಶವನ್ನ ಸುತ್ತುವರೆದು ನೋಡಿ ಆ ದೇಶದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡವರಾಗಿ ಮತ್ತೆ ಅವರು ವಾಪಸ್ ಬಂದು ಏನ್ ಮಾಡ್ತಾರೆ, ಈಗ ಬರುವಾಗ ಅವರು ಅದು ದ್ರಾಕ್ಷಾಲತೆಗಳ ಫಲದ ಒಂದು ಸುಗ್ಗಿಯ ಕಾಲವಾಗಿದ್ದರಿಂದ ಅವರು ಬರುವಾಗ ಏನ್ ಮಾಡ್ತಾರೆ, ನಮ್ಗೆಲ್ಲ ಗೊತ್ತಿದೆ, ಅವರು ಒಂದು ದ್ರಾಕ್ಷಿಯ ಗೊಂಚಲನ್ನ ಒತ್ಕೊಂಡು ಬರ್ತಾರೆ. ಒಂದು ದ್ರಾಕ್ಷಿಯ ಗೊಂಚಲನ್ನ ಆ ಒಂದು ಅಡ್ಡ ಆ ದೊಣ್ಣೆಯನ್ನ ಹಾಕಿ ಇಬ್ರು ಅದನ್ನ ಒತ್ಕೊಂಡು ಒಂದು ದ್ರಾಕ್ಷಿಯ ಲತೆಯನ್ನ ಒತ್ಕೊಂಡು ಬರ್ತಾರೆ ಎಂಬುದಾಗಿ ನಾವು ನೋಡುವಾಗ ಆ ದೇಶ ಎಷ್ಟು ಉತ್ಕೃಷ್ಟವಾಗಿತ್ತು, ಆ ದೇಶ ಎಷ್ಟು ಫಲವತ್ತಾಗಿತ್ತು ಎಂಬುದನ್ನು ನಾವು ಆಲೋಚನೆ ಮೂಲಕವಾಗಿ ತಿಳ್ಕೊಳ್ಬೇಕಾಗಿದೆ. ಅಂದ್ರೆ ಏನು, ನನ್ನ ದೇವರು ತನ್ನ ಜನರನ್ನ ಎಂಥ ಒಂದು ಫಲವತ್ತಾದ ಪ್ರದೇಶಕ್ಕೆ ಆತನು ಸೇರಿಸಬೇಕೆಂಬುದಾಗಿ ಆತನು ಆಲೋಚನೆ ಮಾಡಬೇಕೆಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಈಗಲೂ ಕೂಡ ನಂಬಿದಂತ ನಮ್ಮನ್ನ ಆತನು ಒಂದು ಗಮ್ಯತೆಗೆ ಸೇರಿಸಬೇಕೆಂಬುದಾಗಿ ಆತನು ಆಲೋಚನೆ ಮಾಡುವಂತವನಾಗಿದ್ದಾನೆ. ಆ ಗಮ್ಯತೆಗೆ ನಮ್ಮನ್ನು ಸೇರಿಸಲಿಕ್ಕೆ ಆತನು ಕಾತುರ ಉಳ್ಳವನಾಗಿದ್ದಾನೆ. ಆದರೆ ನಮ್ಮ ಎಡವಟ್ಟುಗಳಿಂದ, ನಮ್ಮ ಕಾರ್ಯಗಳಿಂದ ನಾವು ಅದನ್ನು ತಪ್ಪಿಸ್ಕೊಳ್ತಾ ಇದ್ದೇವೆ. ನಾವು ನೋಡ್ರಿ, ಮೋಶೆ ಆರೋನರು ಆ 12 ಜನರನ್ನ ಆ ದೇಶವನ್ನ ಸಂಚರಿಸಿ ಬನ್ನಿ ಎಂಬುದಾಗಿ ಮಾತ್ರ ಹೇಳಿದ್ರು. ಈಗ ಅವರು ಆ ದ್ರಾಕ್ಷಾಲತೆಯನ್ನು ಹೊತ್ಕೊಂಡು ಬಂದ್ರು. ಆ ಊರಿನ ಆ ಒಂದು ದೇಶದ ಎಲ್ಲವನ್ನ ಅವರು ಅರ್ಥ ಮಾಡಿಕೊಂಡವರಾಗಿ ಬಂದು ಈಗ ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ. ಆ ವರದಿ ಹೇಗಿದೆ ಗೊತ್ತಾ, ಅವ್ರು ಏನ್ ಮಾಡ್ತಿದ್ದಾರೆ, ಈಗ ನಕಾರಾತ್ಮಕವಾದ ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ. ಅವರಲ್ಲಿ 10 ಜನರು ಬಂದು ಏನ್ ಮಾಡ್ತಿದ್ದಾರೆ, ಈಗ ಅವರು ಅಯ್ಯಯ್ಯೋ, ನೀನು ಹೇಳಿದ ಪ್ರಕಾರವಾಗಿ ಆ ದೇಶವೇನೋ ಉತ್ತಮವಾದ ದೇಶವೇ ಆಗಿದೆ, ಸಮೃದ್ಧಿಯಾದ ದೇಶವೇ ಆಗಿದೆ, ಫಲವತ್ತಾದ ದೇಶವೇ ಆಗಿದೆ. ಆದರೆ ಅಲ್ಲಿನ ಜನರ ಮುಂದೆ ನಾವು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅವರ ಮುಂದೆ ನಾವು ಅವ್ರ ನೆಪಿಲಿಯನ್ನರು, ಅವರ ಮುಂದೆ ನಾವು ಮಿಡತೆಗಳಂತೆ ಕಾಣ್ತಾ ಇದ್ದೇವೆ. ಅವರು ನಮ್ಮನ್ನ ಮಿಡತೆಗಳನ್ನ ನಾವು ಹೇಗೆ ಹೊಸಗಾಕ್ತೇವೋ ಆ ರೀತಿ ಹೊಸಗಾಕ್ಬಿಡ್ತಾರೆ. ನಾವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅವರು 10 ಜನರು ಅವರು ನೆಗೆಟಿವ್ ರಿಪೋರ್ಟ್ ಅನ್ನ ಕೊಡ್ತಾರೆ. ಅವರು 10 ಜನರು ಸಂಪೂರ್ಣವಾಗಿ ಅವರು ನಕಾರಾತ್ಮಕವಾಗಿರ್ತಕ್ಕಂಥ ಆ ಒಂದು ವರದಿಯನ್ನು ಅವರು ಕೊಟ್ಟರು. ಆದರೆ ದೇವರು ಕಳಿಸಿದಂತಹ ಮತ್ತ ಇಬ್ಬರು, ಅವ್ರು ಯಾರಪ್ಪ ಅಂದ್ರೆ ಆ ನೆಪುನಿಯ ಮಗನಾಗಿರ್ತಕ್ಕಂಥ ಕಾಲೇಬನು ಮತ್ತು ನೂನನ ಮಗನಾಗಿರ್ತಕ್ಕಂಥ ಯೆಹೋಶುವನು, ಅವರಿಬ್ಬರೇ ನೋಡಿ ಮೋಶೆಗೂ ಆರೋನರಿಗೂ ಅವರು ಸರಿಯಾದಂತ ರೀತಿಯಲ್ಲಿ ಅವರು ವರದಿಯನ್ನ ಕೊಡ್ತಾ ಇದ್ದಾರೆ. ಹೌದು, ಆ ದೇಶದಲ್ಲಿರ್ತಕ್ಕಂಥ ನೆಪಿಲಿಯರು ದೊಡ್ಡವರೇ, ಅವರು ಬಹಳ ಎತ್ತರ ಪುರುಷರಾಗಿದ್ದಾರೆ. ಆದಾಗ್ಯೂ ಕೂಡ ನನ್ನ ಜನರೇ ಹೆದರಬೇಡ್ರಿ, ದೇವರು ತಾನೇ ನಮ್ಮನ್ನ ಆಶೀರ್ವಾದ ಮಾಡುವಂತದ್ದಾದರೆ ನಾವು ಅವರನ್ನ ಜಯಿಸ್ತೇವೆ, ನಾವು ಖಂಡಿತವಾಗಿ ಕೂಡ ಆ ದೇಶ ನಮಗೆ ದೊರಕುವಂತದ್ದಾಗಿದೆ ಎಂಬುದಾಗಿ ಅವರು ರಿಪೋರ್ಟ್ ಅನ್ನ ಕೊಡ್ತಾರೆ. ನನ್ನ ಪ್ರಿಯ ದೇವ ಜನರೇ, ಹಾಗಾಗಿ 10 ಜನರು ಕೊಟ್ಟಂತಹ ಆ ಒಂದು ನಕಾರಾತ್ಮಕವಾಗಿರ್ತಕ್ಕಂತಹ ಒಂದು ವರದಿ ಇದೆಯಲ್ಲ, ಅದು ಲೋಕದ ವರದಿ. ಈ ಇಬ್ರು ಕೊಟ್ರಲ್ಲ, ಇದು ವಿಶ್ವಾಸಿಗಳ ವರದಿ. ಈ ಲೋಕದಲ್ಲಿ ಕಷ್ಟಗಳುಂಟು, ಸಂಕಟಗಳುಂಟು, ಚಿಂತೆಯುಂಟು, ಬಾಧೆಯುಂಟು. ಇದೆಲ್ಲ ಇದ್ದಾಗ್ಯೂ ಕೂಡ ದೇವರು ನಮ್ಮನ್ನ ಕಾಯ್ತಾನೆ, ದೇವರು ನಮ್ಮನ್ನ ಕರುಣಿಸುತ್ತಾನೆ, ದೇವರು ನಮ್ಮನ್ನ ಕಾಪಾಡ್ತಾನೆ ಅಂತಕ್ಕಂಥ ಆಲೋಚನೆಯನ್ನ, ವಿಶ್ವಾಸವನ್ನ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ನಮ್ಮ ಕುಟುಂಬಗಳಿಗೆ ಕೊಡಬೇಕು, ನಾವು ನಮ್ಮ ಸಭೆಗಳಿಗೆ ಕೊಡಬೇಕು, ನಾವು ನಮ್ಮ ಸಂಬಂಧಿಕರಿಗೆ ತಿಳಿಸಿಕೊಡಬೇಕು. ಇದೇ ತಾನೇ ಸುವಾರ್ತೆಯಾಗಿದೆ. ಅದನ್ನು ಬಿಟ್ಟು ನಾವು ಲೋಕದ ಜನರ ಪ್ರಕಾರವಾಗಿ ಹೇಗೆ ಆ 10 ಜನರ 10 ಕುಲಗಳ ಜನರು ಅವರು ನಕಾರಾತ್ಮಕವಾಗಿರ್ತಕ್ಕಂಥ ಸಂದೇಶವನ್ನ ಕೊಟ್ಟರು, ಆ ಸಂದೇಶವನ್ನ ನಾವು ಕೊಡುವಂತದ್ದಾದರೆ ಖಂಡಿತವಾಗಿ ಕೂಡ ನಾವು ಕೂಡ ಬಿದ್ದು ಹೋಗುವಂತವರಾಗಿದ್ದೇವೆ. ನಂತರ ನೋಡ್ತೇವೆ ನಾವು ಆ ಯೆಫುನ್ನೆಯ ಮಗನಾಗಿರ್ತಕ್ಕಂಥ ಕಾಲೇಬನು, ಆತನ ಏನ್ ಮಾಡ್ತಾನೆ, ನಂತರ ನೋಡ್ತೇವೆ ನಾವು ಯೆಹೋಶುವನ ಗ್ರಂಥ ನೋಡ್ತೇವೆ. ನಾವು ಆ ಯೆಹೋಶುವನ ಗ್ರಂಥದ 14ನೇ ಅಧ್ಯಾಯಕ್ಕೆ ನಾವು ಬರುವಾಗ ಯೆಫುನ್ನೆಯ ಮಗನಾಗಿರ್ತಕ್ಕಂಥ ಕಾಲೇಬನು ಆತನು ಒಂದು ಒಳ್ಳೆಯ ಸಾಕ್ಷಿಯನ್ನ ಕೊಡುವಂತವನಾಗಿದ್ದಾನೆ. ಆತನು ಈಗ ನೋಡ್ತೇವೆ ನಾವು ಮೋಶೆ ಗತಿಸಿ ಹೋಗಿದ್ದಾನೆ.
ಮೋಶೆ ಗತಿಸಿ ಹೋದಾಗ ಯೆಹೋಶುವನು ಆ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾನೆ. ನಾವು ಇಲ್ಲಿ ನೋಡುವಾಗ ಈ ಅರಣ್ಯ ಕಾಂಡಗಳ ಪುಸ್ತಕದ 14ನೇ ಓದ್ತೇವೆ ನಾವು. ಮೋಶೆ ಅವರನ್ನ ಕುರಿತು ಅವರನ್ನ ಕೇಳುವಾಗ ಅವರು ನಕಾರಾತ್ಮಕ ಒಂದು ಸಂದೇಶವನ್ನ ಕೊಟ್ಟರು. ಆದರೆ ಅವ್ರೇನ್ ಮಾಡಿದ್ರು ಈಗ ಮತ್ತೆ ಏನ್ ಮಾಡ್ತಾರೆ, ಈಗ ಇಸ್ರೇಲ್ ಏನ್ ಮಾಡ್ತಾರೆ, ಈಗ ಅವರು ಗುಲ್ಲೆಬ್ಬಿಸಿ ಅವ್ರೇನ್ ಮಾಡ್ತಾ ಇದ್ದಾರೆ, ಗೊಳೋ ಅಂತ ಹೇಳ್ತಾ ಇದ್ದಾರೆ. ಅವರು ಇಡೀ ರಾತ್ರಿ ಎಲ್ಲ ಅವ್ರು ಹೇಳ್ತಾ ಇದ್ದಾರೆ ಮೋಶೆಯ ವಿರುದ್ಧವಾಗಿ, ಕಾಲೇಬನ ವಿರುದ್ಧವಾಗಿ, ಆರೋನನ ವಿರುದ್ಧವಾಗಿ, ಆ ಆ ಯೆಹೋಶುವನ ವಿರುದ್ಧವಾಗಿ ಅವ್ರೇನ್ ಮಾಡ್ತಿದ್ದಾರೆ, ಈಗ ಅವರು ಉಗ್ರ ಕೋಪ ಉಳ್ಳವರಾಗಿ ಅವ್ರೇನ್ ಮಾಡ್ತಿದ್ದಾರೆ, ನಾವು ಅಲ್ಲೇ ಸತ್ತು ಹೋಗಿದರೆ ಎಷ್ಟೋ ಚೆಂದಾಗಿತ್ತು, ಈ ಮೋಶೆ ಆರೋನರು ನಮ್ಮನ್ನ ಕರ್ಕೊಂಡು ಬಂದು ಇಲ್ಲಿ ಸಾಯಿಸ್ಲಿಕ್ಕೆ ಹೊರಟಿದ್ದಾರೆ, ನಮ್ಮ ಹೆಂಡತಿಯರನ್ನ ಅವರು ವಿಧೇಯರನ್ನಾಗಿ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ, ನಾವು ಅಲ್ಲಿಗೆ ಹೋಗುವಂತದ್ದು ಬೇಡ, ನಾವು ನಮ್ಮಲ್ಲೇ ಒಬ್ಬ ನಾಯಕರನ್ನ ಮಾಡಿಕೊಂಡು ನಾವು ಮತ್ತೆ ಐಗುಪ್ತ ದೇಶಕ್ಕೆ ಹೊರಟು ಹೋಗೋಣ, ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಲೋಕವು ಕೂಡ ಇದೇ ರೀತಿಯಂತ ಆಲೋಚನೆ ಮಾಡ್ತಾ ಇದೆ ಪ್ರಿಯರೇ. ಈ ಲೋಕವು ಇಂಥ ಆಲೋಚನೆಯನ್ನು ಮಾಡುವಾಗ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಕಾಲೇಬನು ಮತ್ತು ಯೆಹೋಶುವನು ಮಾಡಿದಂತ ಆಲೋಚನೆಯನ್ನ ಮಾಡ್ಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ನಂತರ ನೋಡ್ತೇವೆ ನಾವು, ಅವರು ಆ ರೀತಿಯಾಗಿ ಹೇಳುವಾಗ ಮೋಶೆಯನ್ನ ಕುರಿತು ಯೆಹೋವನು ತಾನೇ, ಈ ಜನರನ್ನ ನಾನು ಎಷ್ಟು ಅಂತ ಸಹಿಸಿಕೊಳ್ಳಿ, ಇವರ ಮೇಲೆ ನಾನು ಉಗ್ರ ಕೋಪ ಉಳ್ಳವನಾಗಿದ್ದೇನೆ, ಇವರನ್ನು ಒಂದೇ ಕ್ಷಣದಲ್ಲಿ ನಾನು ನಿರ್ನಾಮ ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಮೋಶೆ, ಅಯ್ಯೋ ನನ್ನ ತಂದೆಯೇ, ಅಯ್ಯೋ ನನ್ನ ಸ್ವಾಮಿ, ಅಯ್ಯೋ ನನ್ನ ಕರ್ತನೇ, ಕೃಪೆ ಮಾಡಿ ಅವರನ್ನ ಉಳಿಸು, ಅವರಿಗೆ ಯಾವ ಜ್ಞಾನವಿಲ್ಲ, ಯಾವ ವಿವೇಕವಿಲ್ಲ, ಅಜ್ಞಾನಿಗಳಾಗಿ ಅವಿವೇಕಿಗಳಾಗಿ ಅವರು ಈ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ, ಅವರನ್ನ ಕ್ಷಮಿಸಪ್ಪ ಎಂಬುದಾಗಿ ಮತ್ತೊಮ್ಮೆ ಮೋಶೆ ಅವರನ್ನ ಬೇಡಿಕೊಳ್ಳುವಾಗ ಕರ್ತನು ತಾನೇ ಮೋಶೆಯ ಮಾತಿನ ಮುಖಾಂತರವಾಗಿ ಆ ಕ್ಷಣಕ್ಕೆ ಅವರನ್ನ ಉಳಿಸಿದನು. ಆದ್ರೆ ನೋಡ್ತೇವೆ ನಾವು, ಅವರು ಮಾಡಿದಂತ ದುಷ್ಕೃತ್ಯದ ಫಲವಾಗಿ ಅವರ ಬಾಯಿಯಿಂದ ಬಂದಂತಹ ಆ ಒಂದು ನಕಾರಾತ್ಮಕವಾದ ವಿಷಯಗಳ ನಿಮಿತ್ತವಾಗಿ ದೇವರು ಏನ್ ಮಾಡ್ತಾನೆ, ಅವ್ರು ಯಾವುದನ್ನ ಬಯಸಿದ್ರೋ ಅದನ್ನೇ ನಾನು ಕೊಡ್ತೇನೆ. ಅವ್ರು ಏನ್ ಬಯಸಿದ್ರು, ನಮ್ಮ ಹೆಂಡತಿಯರು ಏನಾಗ್ತಾರೆ, ಗಂಡನಿಲ್ಲಂತೆ ಆಗ್ತಾರೆ, ನಮ್ಮ ಮಕ್ಕಳು ತಂದೆ ಇಲ್ಲಂತೆ ಆಗ್ತಾರೆ, ನಾವು ಈ ಒಂದು ಅರಣ್ಯದಲ್ಲಿ ನಾವು ಸಮಾಧಿಗಳಾಗ್ಬೇಕಾ, ಈ ರೀತಿಯಾಗಿ ಅವರು ಆಲೋಚನೆ ಮಾಡಿದ್ರು. ಈ ರೀತಿಯಾಗಿ ಆಲೋಚನೆ ಮಾಡಿರ್ತಕ್ಕಂಥ ಅವರಿಗೆ ನಾನು ಅದೇ ಸ್ಥಿತಿಯನ್ನ ನಾನು ಕೊಡುವಂತವನಾಗಿದ್ದೇನೆ. ಯಾರು ಕೂಡ ವಾಗ್ದತ್ತ ದೇಶವಾಗಿರ್ತಕ್ಕಂತಹ ಕಾನಾನ್ ದೇಶವನ್ನು ಕಾಣೋದೇ ಇಲ್ಲ. ಮೊದಲಿಗೆ ನಾನು ನಿನ್ನ ಮಾತಿಗೆ ಬೆಲೆ ಕೊಟ್ಟು 20 ವರ್ಷ ಒಳಪಟ್ಟಂತ ಅವರ ಮಕ್ಕಳ ನನಗೆ ನಾನು ಸೇರಿಸ್ತೇನೆ ಎಂಬುದಾಗಿ ಆತನು ಹೇಳಿದನು. ಆನಂತರ ನೋಡ್ತೇವೆ ನಾವು, ಯೆಹೋಶುವ ಮತ್ತು ಕಾಲೇಬ ಇಬ್ಬರನ್ನ ಬಿಟ್ಟರೆ ಯಾರು ಕೂಡ ಆ ವಾಗ್ದತ್ತ ದೇಶವನ್ನು ಅವರು ನೋಡ್ಲೇ ಇಲ್ಲ. ನಂತರ ನೋಡ್ತೇವೆ ನಾವು ಬರುವಾಗ, ಅದಾದ ನಂತರ ನೋಡ್ತೇವೆ ನಾವು ಮತ್ತೆ ಅವ್ರೇನ್ ಮಾಡ್ತಾರೆ, ದೇವ್ರ ಮುಂದೆ ತಪ್ಪು ಮಾಡಿದ್ರು. ಯಾವ ತಪ್ಪು ಮಾಡಿದ್ರು? ಮೋಶೆ ಮುಂದೆ ಬಂದವರು ಒಪ್ಕೊಂಡ್ರು, ಹೌದು ನಾವು ತಪ್ಪು ಮಾಡಿದ್ದೇವೆ, ದೇವರು ನಮಗೆ ಕೊಟ್ಟಿರ್ತಕ್ಕಂತ ಆ ಒಂದು ಪ್ರದೇಶವನ್ನು ನಾವು ಪಡ್ಕೊಳ್ಬೇಕಾಗಿದೆ. ಮತ್ತೆ ಅವ್ರೇನ್ ಮಾಡ್ತಾರೆ, ಈಗ ಮತ್ತೆ ಮಾರನೇ ಏನ್ ಮಾಡ್ತಾರೆ, ಅವರು ಮೋಶೆ ಬೇಡ ಅಂದ್ರೂ ಕೂಡ ಅವರು ಆ ಒಂದು ಕಡಿದಾಂತ ಪ್ರದೇಶಕ್ಕೆ ಹತ್ತಿ ಅವ್ರೇನ್ ಮಾಡುವಾಗ ಅವರು ಆ ಪ್ರದೇಶವನ್ನ ಅವರು ಸ್ವಾಧೀನಪಡಿಸ್ಕೊಳ್ಬೇಕೆಂಬುದಾಗಿ ಹೇಳುವಾಗ ಮೋಶೆ ಹೇಳ್ತಾನೆ, ನಿಮ್ಮೊಟ್ಟಿಗೆ ದೇವರು ಬರೋದಿಲ್ಲ. ಯಾಕೆ ಎಂಬುದಾಗಿ ಹೇಳುವಾಗ, ನೀವು ದೇವರಿಗೆ ನೀವು ವಿರುದ್ಧವಾಗಿ ನೀವು ಜೀವಿಸ್ತಂತವ್ರು, ನೀವು ನಾನು ಬೇಡ ಎಂಬುದಾಗಿ ಹೇಳಿದಂತ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ. ಹೀಗಿರುವಾಗ ಖಂಡಿತವಾಗಿ ಕೂಡ ನಿಮ್ಮ ಒಂದು ಆಸೆ ಈಡೇರಲಿಲ್ಲ ಎಂಬುದಾಗಿ ಮೋಶೆ ಹೇಳುವಾಗ ಅವರು ಆ ಒಂದು ನೆಪಿಲಿಯರ ವಿರುದ್ಧವಾಗಿ ಅವರು ಸೋತು ಸಂಪೂರ್ಣವಾಗಿ ಅವರು ನಿರ್ನಾಮವಾದರೆ ನೋಡ್ತೇವೆ ನಾವು. ಅದಾದ ನಂತರ ನೋಡ್ತೇವೆ ನಾವು, ಮೋಶೆ ಗತಿಸಿ ಹೋಗ್ತಾನೆ. ಯೆಹೋಶುವನಿಗೆ ಅವರಿಗೆ ಇದ್ದಂತಹ ಸ್ವಾಸ್ಥ್ಯವನ್ನ ಹಂಚಿಕೊಳ್ಳುವಂತ ಒಂದು ಜವಾಬ್ದಾರಿ ಆ ಯೆಹೋಶುವನಿಗೆ ಬರ್ತದೆ. ಯೆಹೋಶುವನು ಮತ್ತು ಕಾಲೇಬನು ಅವರು ಸ್ವಾಸ್ಥ್ಯವನ್ನ ಹಂಚಿಕೊಳ್ಳುವಂತ ವಿಷಯವನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಬರೋಣ, ನಾವು ಕಲಿಯುತ್ತಾ ಬರೋಣ. ಈ ಒಂದು ಸಂಗತಿಯ ಮುಖಾಂತರವಾಗಿ ನಾವು ಈ ರಾತ್ರಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಅವಿಶ್ವಾಸಿಗಳು ಎಷ್ಟೋ ರೀತಿಯಲ್ಲಿ ಅವರು ನಕಾರಾತ್ಮಕವಾಗಿ ಯೋಚನೆ ಮಾಡಿದ್ರು ಕೂಡ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ಲೋಕದ ಪದ್ಧತಿಯ ಪ್ರಕಾರವಾಗಿ ನಾವು ಆಲೋಚನೆ ಮಾಡದೆ ಕಾಲೇಬನು ಮತ್ತು ಯೆಹೋಶುವನ ರೀತಿಯಲ್ಲಿ ನಾವು
ದೇವರ ಮುಂದೆ ನಾವು ಆಲೋಚನೆ ಮಾಡಿ ಆ ಪ್ರಕಾರವಾಗಿ ನಾವು ಜೀವಿಸುವಾಗ ಕರ್ತನು ತಾನೇ ನಮ್ಮ ಪ್ರಾರ್ಥನೆಯನ್ನ ಕೇಳಿ ನಮಗೆ ಬೇಕಾದಂತಹ ಎಲ್ಲಾ ಮೇಲುಗಳನ್ನ ಒದಗಿಸಿಕೊಡುವಂತವನಾಗಿದೆ ಅಂತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ನನ್ನ ಪ್ರಿಯ ದೇವ ಜನರೇ, ಅವಿಶ್ವಾಸಿಗಳ ರೀತಿಯಲ್ಲಿ ನಾವು ನಾವು ಒಂದು ವೇಳೆ ನಾವು ಜೀವಿಸುವಂತಹ ಮನಸ್ಸುಗಳು ಬಂದಾಗ, ಅವಿಶ್ವಾಸಿಗಳ ರೀತಿಯಲ್ಲಿ ನಾವು ಜೀವಿಸುವಂತಹ ಅನೇಕ ಸಂದರ್ಭಗಳು ನಾವು ಬಂದಾಗ, ನಾವು ಈ ಒಂದು ಲೂಕನು ಬರೆದ ಸುವಾರ್ತೆಯ 17ನೇ ಅಧ್ಯಾಯದ 32ನೇ ವಚನ ನೋಡುವಾಗ, ಲೋಟನ ಹೆಂಡತಿಯನ್ನ ನೀವು ನೆನಪಿಗೆ ತಂದುಕೊಂಡಿರ್ತಕ್ಕಂಥ ಆ ಒಂದು ವಾಕ್ಯವನ್ನು ನೆನಪಿಗೆ ತಂದುಕೊಂಡವರಾಗಿ ನಾವು ಒಂದು ವೇಳೆ ಲೋಕದ ಪದ್ಧತಿಯ ಪ್ರಕಾರವಾಗಿ ನಾವು ಜೀವಿಸುವಾಗ ಖಂಡಿತವಾಗಿಯೂ ನಮಗೆ ಕೇಡು ಉಂಟಾಗುವಂತದ್ದಾಗಿದೆ. ಖಂಡಿತವಾಗಿಯೂ ಕೂಡ ನಾವು ಗತಿಸಿ ಹೋಗ್ತೇವೆ ಅಂತಕ್ಕಂಥ ಆಲೋಚನೆ ನಾವು ಅರ್ಥ ಮಾಡಿಕೊಂಡವರಾಗಿ ಕಾಲೇಬನ ರೀತಿಯಲ್ಲಿ, ಯೆಹೋಶುವನ ರೀತಿಯಲ್ಲಿ ನಾವು ಜೀವಿಸುವಾಗ, ಮತ್ತು ಮಾತ್ರವಲ್ಲದೆ ನಾವು ದೇವರನ್ನು ಧನವನ್ನು ಎರಡನ್ನೂ ಕೂಡ ನಾವು ಸೇವಿಸಲು ಹೋಗದೆ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ನಾವು ಆತುಕೊಂಡವರಾಗಿ ಜೀವಿಸುವಂತೆ ಕರ್ತನ ತಾಯಿ ನಮ್ಮನ್ನು ನಡೆಸಲಿ. ಕೊನೆಯದಾಗಿ ನೋಡ್ತೇವೆ ನಾವು ಯೋಹಾನನು ಬರೆದ ಸುವಾರ್ತೆ 14ನೇ ವಚನಕ್ಕೆ ಬರುವಾಗ, ದೇವರು ಒಂದು ಒಳ್ಳೆ ವಾಕ್ಯವನ್ನು ಕೊಟ್ಟಿದ್ದಾರೆ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ. ನಾನು ನಿಮಗೋಸ್ಕರ ಬಿಡಾರಗಳನ್ನ ಸಿದ್ಧ ಮಾಡಿದ್ದೇನೆ ಅಂತಕ್ಕಂಥ ಆಲೋಚನೆಯಲ್ಲಿ ನೀವು ನಂಬಿಕೆ ಉಳ್ಳವರಾಗಿ ಜೀವಿಸಿರಿ ಎಂಬುದಾಗಿ ದೇವರು ತಾನೇ ವಾಕ್ಯವನ್ನ ಕೊಟ್ಟಿದ್ದಾರೆ. ಈ ವಾಕ್ಯವು ತಾನು ನಮ್ಗೆ ಆದರಣೆ ಕೊಡಲಿ, ಫಲ ಕೊಡಲಿ. ಈ ರಾತ್ರಿ ವೇಳೆ ನಮ್ಗಿರ್ತಕ್ಕಂಥ ಎಲ್ಲ ನೋವುಗಳು, ಸಂಕಟಗಳು, ದುಃಖಗಳು ಮಾಯವಾಗಿ ದೇವರನ್ನ ಹತ್ತುಕೊಂಡವರಾಗಿ ಜೀವಿಸುವಂತೆ ಕರ್ತನು ತಾನು ನಮ್ಮನ್ನು ನಡೆಸಲಿ ಎಂಬುದಾಗಿ ಈ ಆಲೋಚನೆ ಉಳ್ಳವರಾಗಿ ನಾವು ಈ ರಾತ್ರಿಯನ್ನು ನಾವು ಕಳೆಯುವಂತರಾಗೋಣ. ದೇವರು ತಾನೇ ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೊಟ್ಟ